ಈ ಚಳಿಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅನ್ನಿಸ್ತಿದೆಯಾ? ಸೊ ತಡ ಮಾಡಬೇಡಿ, ಇಪ್ಪಿ ನೂಡಲ್ಸ್ನ ಮಾಡ್ಕೊಳ್ಳಿ. ಸೊ ಯಾವ ರೀತಿ ಸಿಂಪಲಾಗಿ ಮಾಡ್ಕೊಳ್ಳೋದು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ, ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನೋಡ್ಕೊಂಡು ಹಾಕೊಳ್ಳಿ ಕಾರಣ. ಹಾಗೆ ಸ್ವಲ್ಪ ಕಡಲೆ ಬೀಜ ಹಾಕಿದ್ದೀನಿ. ಕಡಲೆ ಬೀಜ ಹಾಕೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದು ಈರುಳ್ಳಿನ ಹಚ್ಚಿಟ್ಟಿರೋಂಥದ್ದು ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದ ನಂತರ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಕ್ಯಾರೆಟ್ ಬೀನ್ಸ್ನ ಹಾಕಿದ್ದೀನಿ ಸ್ನೇಹಿತರೆ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಇದಾದ ನಂತರ ನಾನು ಒಂದು 3 ಗ್ಲಾಸಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಸೊ ಹಾಗೆ ಇದು ನೂಡಲ್ಸಲ್ಲಿ ಒಂದು ಪಾಕೆಟ್ ಬರುತ್ತಲ್ಲ ಮಸಾಲೆದು, ಸೊ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈಗ. ಸೊ ಚೆನ್ನಾಗಿ ಕುದಿ ಬರಬೇಕು, ತರಕಾರಿ ಬೇಯಬೇಕು. ಆ ನಂತರ ನಾವು ಉಪ್ಪಿನ ಇದಕ್ಕೆ ಮಿಕ್ಸ್ ಮಾಡಿಕೊಡೋಣ. ಸೊ ಈಗ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ ಈ ರೀತಿಯಾಗಿ ಇಪ್ಪಿ ನೂಡಲ್ಸ್ನ ಹಾಕಿ ಚೆನ್ನಾಗಿ ಬೇಯಿಸಿದ್ರೆ ಬಿಸಿ ಬಿಸಿಯಾದ ರುಚಿಕರವಾದ ಇಪ್ಪಿ ನೂಡಲ್ಸ್ ರೆಡಿ ಆಗುತ್ತೆ. ಯಾವಾಗಲೂ ತಿನ್ನೋದು ಬೇಡ, ಅಪರೂಪಕ್ಕೆ ಈ ಥರ ರೆಸಿಪಿ